ರಾಜ್ಯಸಭೆಗೆ ಡಿಕೆ ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಸುಳ್ಳು. ಸುರೇಶ್ ಯಾವ ಅರ್ಜಿನೂ ಹಾಕಿಲ್ಲ. ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧಿಸ್ತಿಲ್ಲ. ಎಲೆಕ್ಷನ್ನಲ್ಲಿ ನನ್ನ ತಮ್ಮ ಸೋತಿದ್ದಾನೆ. ಈಗ KMFನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ರಾಜ್ಯಸಭೆಗೆ ಸ್ಪರ್ಧೆ ಅನ್ನೋದೆಲ್ಲ ಸುಳ್ಳು ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಎಲೆಕ್ಷನ್ನಲ್ಲಿ ನನ್ನ ತಮ್ಮ ಸೋತಿದ್ದಾನೆ. ಸೊ ಈಗ KMFನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಾಜ್ಯಸಭೆಗೆ ಹೋಗೋದೆಲ್ಲ ಸ್ಪರ್ಧೆ ಮಾಡೋದೆಲ್ಲ ಸುಳ್ಳು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. DK ಸುರೇಶ್ ಅವರ ಹೆಸರು ಬಹಳ ಕೇಳಿ ಬರ್ತಾ ಇತ್ತು. ಅದಕ್ಕೆ DK ಶಿವಕುಮಾರ್ ಅವರೇ ಇವತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನಲ್ಲಿ ಸೋತಿದ್ದಾನೆ, ಆಯಿತು. ಈಗ KMF ಅಲ್ಲಿ ಬೆಂಗಳೂರು ಮಿಲ್ಕ್ ಕೆಲಸ ಮಾಡಿದಾನೆ. ಅವೆಲ್ಲ ಸುಳ್ಳು. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಸರ್, ಇನ್ನೊಂದು DK ಸುರೇಶ್ ಅವರು ರಾಜ್ಯಸಭೆಗೆ ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನಲ್ಲಿ ಸೋತಿದ್ದಾನೆ, ಆಯಿತು. ಈಗ KMF ಅಲ್ಲಿ ಬೆಂಗಳೂರು ಮಿಲ್ಕ್ ಕೆಲಸ ಮಾಡಿದಾನೆ. ಅವೆಲ್ಲ ಸುಳ್ಳು. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಸರ್, ಇನ್ನೊಂದು DK ಸುರೇಶ್ ಅವರು ರಾಜ್ಯಸಭೆಗೆ ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನಲ್ಲಿ ಸೋತಿದ್ದಾನೆ, ಆಯಿತು. ಈಗ KMF ಅಲ್ಲಿ ಬೆಂಗಳೂರು ಇದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರೋದು. ಅಂದರೆ ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಯಾರೂ ಇಲ್ಲ, ನನ್ನ ತಮ್ಮ ಸೋತಿದ್ದಾನೆ, KMFನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲ ಸುಳ್ಳು ವದಂತಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಕ್ಲಾರಿಟಿ ಅಂತೂ ಸಿಕ್ಕಿದೆ ಈಗ.